ಫೈನಲಿ ಯುವರ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಆರ್ ಓವರ್. ತುಂಬ ಜನ ಸ್ಟೂಡೆಂಟ್ಸ್ ಅನ್ಕೊತಾ ಇರ್ತಾರೆ ಇವಾಗ ತಾನೇ ಎಕ್ಸಾಮ್ ಮುಗಿದಿದೆ, ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂತ. ಬಟ್ ಹಿಯರ್ ಇಸ್ ದ ರಿಯಾಲಿಟಿ. ನಿಮ್ಮ KCT ಎಕ್ಸಾಮ್ ಏಪ್ರಿಲ್ 23 ಮತ್ತು 24 ಇದೆ. ರಫ್ಲಿ ನಿಮಗೆ 35ಇಂದ 37 ಡೇಸ್ವರೆಗೂ ಸಿಗುತ್ತೆ. ನೀವೇನಾದರೂ ಈ 35 ಡೇಸ್ನ ವೇಸ್ಟ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಡಿಗ್ರಿ ಲೈಫ್ ವಿಲ್ ಫೀಲ್ ಲೈಕ್ ಪ್ರೆಷರ್. ಎಂತಕಂದರೆ ನಿಮ್ಮ KCT ರ್ಯಾಂಕಿಂಗ್ ನಿಮ್ಮ ಕಾಲೇಜ್ನ ಡಿಸೈಡ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಕಾಲೇಜ್ ನಿಮ್ಮ ಆಪರ್ಚುನಿಟೀಸ್, ಪ್ಲೇಸ್ಮೆಂಟ್, ಸಮ್ಟೈಮ್ಸ್ ನಿಮ್ಮ ಕೆರಿಯರ್ ಡೈರೆಕ್ಷನ್ನ ಕೂಡ ಡಿಸೈಡ್ ಮಾಡುತ್ತೆ. ಬಟ್ ದ ಗುಡ್ ನ್ಯೂಸ್ ಇಸ್ ಇಫ್ ಯು ಸ್ಟಾರ್ಟ್ KCT ಪ್ರಿಪ್ರೇಷನ್ ಫ್ರಮ್ ಮಾರ್ಚ್ 19th ಇಲ್ಲ 18th ಆಗಿರ್ಬೋದು, ಯು ಕ್ಯಾನ್ ಸ್ಟಿಲ್ ಪ್ರಿಪೇರ್ ಸ್ಮಾರ್ಟ್ಲಿ ಆ್ಯಂಡ್ ಸ್ಕೋರ್ ಗುಡ್ KCT ರ್ಯಾಂಕಿಂಗ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ 35 ಡೇಸ್ ರೋಡ್ ಮ್ಯಾಪ್ನ ಕೊಡ್ತಾ ಇದ್ದೀನಿ, ವೇರ್ ಯು ವಿಲ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್ ಸೆಕೆಂಡ್ PUC ಸಿಲೆಬಸ್, ಫಸ್ಟ್ PUC ಸಿಲೆಬಸ್ ಹೇಗೆ ಕಂಪ್ಲೀಟ್ ಮಾಡೋದು, ಆ್ಯಂಡ್ ಮೇನ್ಲಿ ಮಾಕ್ ಟೆಸ್ಟ್ ಆ್ಯಂಡ್ ರಿವಿಷನ್ಸ್ ಬಗ್ಗೆ. ಸೊ ವಾಚ್ ಟಿಲ್ ದ ಎಂಡ್. ದಿಸ್ ರೋಡ್ ಮ್ಯಾಪ್ ವಿಲ್ ಸೀರಿಯಸ್ಲಿ ಇಂಪ್ರೂವ್ ಯುವರ್ KCT ರ್ಯಾಂಕಿಂಗ್. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್. KCT ಎಕ್ಸಾಮ್ ಫಸ್ಟ್ PUC ಸಿಲೆಬಸ್ ಮತ್ತು ಸೆಕೆಂಡ್ PUC ಸಿಲೆಬಸ್ಸಿಂದ ಬರುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಬೋರ್ಡ್ ಎಕ್ಸಾಮ್ ಆದಮೇಲೆ ತುಂಬ ಕನ್ಫ್ಯೂಸ್ ಆಗ್ತಾರೆ, ಹೇಗೆ ಸ್ಟಾರ್ಟ್ ಮಾಡಬೇಕು, ಯಾವುದನ್ನ ರಿವೈಸ್ ಮಾಡಬೇಕು, ಎರಡೂ PUCನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಅವರು ರ್ಯಾಂಡಮ್ ಆಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ್ಯಾಟ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಕಾಮನ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮೇಕ್. After board exam, most students make these 5 major mistakes, including me. First mistake, taking too many rest days. I know guys, ಇವಾಗ ತಾನೇ ಎಕ್ಸಾಮ್ ಮುಗಿಸಿರ್ತೀರಾ, ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡು, ಅದಾದಮೇಲೆ KCT ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ. ಆಲ್ರೆಡಿ ತುಂಬ ಜನ ಅಂದ್ಕೊಂಡಿರ್ತಾರೆ ಏಪ್ರಿಲ್ 1 KCT ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ. ಆ ಏಪ್ರಿಲ್ 1 ಏಪ್ರಿಲ್ 10 ಆಗುತ್ತೆ, ಆ್ಯಂಡ್ 15 ಆಗುತ್ತೆ, 20 ಆಗುತ್ತೆ, ಆ್ಯಂಡ್ 1 ಡೇ ಬಿಫೋರ್ ಎಕ್ಸಾಮ್ ಕೂತ್ಕೊಂಡು ಎಲ್ಲ ರಿವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಟ್ ವಿಲ್ ಬಿ ನಾಟ್ ಎನಫ್. ನೀವೇನಾದರೂ ಸ್ಟಾರ್ಟಿಂಗಿಂದ ಓದ್ಕೊಂಬಂದಿದ್ರೆ, ಮೀನ್ಸ್ ಸೆಕೆಂಡ್ PUC ಸ್ಟಾರ್ಟ್ ಆದಾಗಿಂದ ಓದ್ಕೊಂಬಂದಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ನೀವೇನಾದರೂ ಈ 1 ಮಂತಲ್ಲಿ KCT ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅದು ನಿಮಗೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸೆಕೆಂಡ್ ಮಿಸ್ಟೇಕ್, ಸ್ಟಾರ್ಟಿಂಗ್ ವಿತ್ ಫಸ್ಟ್ PUC ಸಿಲೆಬಸ್. ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮಾಡೋದು, ಆ್ಯಂಡ್ ಮೇಜರ್ ಮಿಸ್ಟೇಕ್ಸ್ ನಾನು ಮಾಡಿರೋದು. ತುಂಬ ಜನ ಸ್ಟೂಡೆಂಟ್ಸ್ ಫಸ್ಟ್ PUCನ ಕಂಪ್ಲೀಟ್ ಮಾಡೋಣ, ಅದಾದಮೇಲೆ ಸೆಕೆಂಡ್ PUCಗೆ ಹೋಗೋಣ, ಕಂಟಿನ್ಯೂಟಿ ಇರುತ್ತೆ ಅಂತ ಅಂದ್ಕೊತಾರೆ. ಬಟ್ ಅದು ಮೇಜರ್ ಮಿಸ್ಟೇಕ್ ಆಗುತ್ತೆ. ಎಂತಕಂದರೆ ಇವಾಗ ತಾನೇ ಎಕ್ಸಾಮ್ ಮುಗಿಸಿರ್ತೀರ, ನಿಮ್ಮ ಬ್ರೈನು ರೆಸ್ಟ್ ಕೇಳ್ತಾ ಇರುತ್ತೆ. ನೀವೇನಾದರೂ ತಿರ್ಗಾ ನ್ಯೂ ಟಾಪಿಕ್ಸ್ನ ಓದೋಕ್ಕೆ ಹೋದರೆ ಅದಕ್ಕೆ ಪ್ರೆಷರ್ ಆಗುತ್ತೆ. ಸೊ ದ್ಯಾಟ್ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಸೊ ಸ್ಟಾರ್ಟ್ ವಿತ್ ಸೆಕೆಂಡ್ PUC. ಎಂತಕಂದರೆ ಆಲ್ರೆಡಿ ಎಕ್ಸಾಮ್ ಮುಗಿಸಿರ್ತೀರ, ಎಲ್ಲನೂ ಕ್ಲೀನಾಗಿ ಓದಿರ್ತೀರ, ಆ್ಯಂಡ್ ನಿಮ್ಮ ಮೈಂಡಲ್ಲಿ ಅದಿನ್ನೂ ಹಾಗೇ ಇರುತ್ತೆ. ಸೊ ನಿಮಗೆ ರಿವಿಷನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಆ್ಯಂಡ್ ಕ್ವಿಕ್ಕಾಗಿ ಕೂಡ ರಿವಿಷನ್ ಮಾಡ್ಬೋದು. ಥರ್ಡ್ ಮಿಸ್ಟೇಕ್, ರೀಡಿಂಗ್ ಓನ್ಲಿ ಥಿಯರಿ. ತುಂಬ ಜನ ಸ್ಟೂಡೆಂಟ್ಸ್ ತುಂಬ ಟೈಮ್ನ ವೇಸ್ಟ್ ಮಾಡ್ತಾರೆ, ಥಿಯರಿನ ಮತ್ತೆ ಓದೋದು ಇಲ್ಲ ಡೀಪಾಗಿ ಓದೋಕ್ಕೆ ಟ್ರೈ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ದಟ್ ಫೋಕಸ್ ಆನ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಮ ಓನ್ ವರ್ಡ್ಸಲ್ಲಿ ಆದಷ್ಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಸಿಂಪಲ್ ವರ್ಡ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಆ್ಯಂಡ್ ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಓನ್ಲಿ ಆನ್ ಥಿಯರಿ, ಆದಷ್ಟು MCQನ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಫೋರ್ತ್ ಮಿಸ್ಟೇಕ್, ಇಗ್ನೋರಿಂಗ್ ಮಾಕ್ ಟೆಸ್ಟ್. ಸ್ವಲ್ಪ ಸ್ಟೂಡೆಂಟ್ಸ್ ಮಾಕ್ ಟೆಸ್ಟ್ ಅಟೆಂಡ್ ಮಾಡಲ್ಲ, ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗ್ತಾರೆ. ಆ್ಯಂಡ್ ಎಕ್ಸಾಮ್ ಹಾಲಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು, ಅಕ್ಯುರೇಸಿ ಮೇಂಟೈನ್ ಮಾಡೋದು, ಎಕ್ಸಾಮ್ ಪ್ರೆಷರ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವೇನಾದರೂ ಒಂದು ಕ್ವಶನ್ ಮೇಲೆ 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನೀವೇನಾದರೂ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಎಕ್ಸಾಮ್ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎಲ್ಲನೂ ಗೊತ್ತಾಗುತ್ತೆ. ಫಿಫ್ತ್ ಮಿಸ್ಟೇಕ್, ಸ್ಟಡಿಂಗ್ ವಿತೌಟ್ ಪ್ರಾಪರ್ ಪ್ಲ್ಯಾನ್. ಪ್ರಾಪರ್ ಪ್ಲ್ಯಾನ್ ಇಲ್ಲ ಅಂತ ಅಂದರೆ ನೀವು ರ್ಯಾಂಡಮ್ ಆಗಿ ಓದ್ತೀರಾ, ನಿಮ್ಮ ಕನ್ಸಿಸ್ಟೆನ್ಸಿ ಲೂಸ್ ಆಗುತ್ತೆ, ನಿಮ್ಮ ಮೋಟಿವೇಶನ್ ಲೂಸ್ ಆಗುತ್ತೆ, ನಿಮ್ಮ ಡಿಸಿಪ್ಲಿನ್ ಲೂಸ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನು ಓದಬೇಕು, ಏನು ಬಿಡಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಿರಲ್ಲ. ಏನಾದರೂ ಪ್ರಾಪರ್ ಪ್ಲ್ಯಾನ್ ಇತ್ತು ಅಂತ ಅಂದರೆ ನಿಮ್ಗೊಂದು ಡೈರೆಕ್ಷನ್ ಇರುತ್ತೆ, ಆ್ಯಂಡ್ ನಿಮ್ಮ ಪ್ರೋಗ್ರೆಸ್ನ ಕೂಡ ಕ್ಲೀನಾಗಿ ಟ್ರ್ಯಾಕ್ ಮಾಡ್ಬೋದು. ಸೊ ಗೈಸ್, ಸಿಂಪಲ್ KCT ಸ್ಟ್ರಾಟಜಿ ನಾನು ಆಲ್ರೆಡಿ ಹೇಳಿರೋ ಥರ ಯಾಕೆ ನೀವು ಸೆಕೆಂಡ್ PUCಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ. KCTಲಿ ಅರೌಂಡ್ 45 ಕ್ವಶನ್ಸ್ ಸೆಕೆಂಡ್ PUCಯಿಂದ ಬರುತ್ತೆ, ಆ್ಯಂಡ್ ಅರೌಂಡ್ 15 ಕ್ವಶನ್ ಫಸ್ಟ್ PUCಯಿಂದ ಬರುತ್ತೆ. ನೀವೇನಾದರೂ ಸೆಕೆಂಡ್ PUCನ ಕ್ಲೀನಾಗಿ ಕಂಪ್ಲೀಟ್ ಮಾಡಿದ್ರೆ ಅರೌಂಡ್ 75% ಆಫ್ ದಿ ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಅದು ನಿಮ್ಗೊಂದು ಕಾನ್ಫಿಡೆನ್ಸ್ನ ಕೊಡುತ್ತೆ, ಆ್ಯಂಡ್ ನಿಮ್ಮಲ್ಲಿರೋ ಪ್ರೆಷರ್ನ ಕೂಡ ಕಮ್ಮಿ ಮಾಡುತ್ತೆ. 35 ಡೇಸ್ ರೋಡ್ ಮ್ಯಾಪ್. We divide the preparation into 3 phases. Even if you start from scratch, it will work. First phase, second PUC revision. ಸೊ ಗೈಸ್, ಐ ಹೋಪ್ ನೀವೆಲ್ಲರೂ ಮಾರ್ಚ್ 18th ಇಲ್ಲ 19th ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ. ಆ್ಯಂಡ್ ನೆಕ್ಸ್ಟ್ 13 ಡೇಸ್ ಅಂದರೆ ಮಾರ್ಚ್ 31 ಇಲ್ಲ ಏಪ್ರಿಲ್ 1 ಎಲ್ಲ ಸೆಕೆಂಡ್ PUC ಇಂಪಾರ್ಟೆಂಟ್ ಟಾಪಿಕ್ಸ್ನು ಒಂದ್ಸರಿ ರಿವೈಸ್ ಮಾಡಿ. ನೀವು ಆಲ್ರೆಡಿ ಬೋರ್ಡ್ಸ್ಗೆ ಪ್ರಿಪೇರ್ ಆಗಿರೋದ್ರಿಂದ ಅದು ನಿಮಗೆ ತುಂಬ ಈಸಿ ಆಗುತ್ತೆ, ಆ್ಯಂಡ್ ಕ್ವಿಕ್ಕಾಗಿ ಕೂಡ ರಿವಿಷನ್ ಮಾಡ್ಬೋದು. ಮಾರ್ನಿಂಗ್ ಮ್ಯಾಥ್ಸ್ ಮಾಡಿ, ಆಫ್ಟರ್ನೂನ್ ಫಿಸಿಕ್ಸ್ ಮಾಡಿ, ಆ್ಯಂಡ್ ನೈಟ್ ಕೆಮಿಸ್ಟ್ರಿ ಮಾಡಿ.
ಫೋಕಸ್ ಮಾಡಬೇಕಾಗಿರೋವಂಥ ಏರಿಯಾಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್, ಎಲ್ಲ ಫಾರ್ಮುಲಾಸ್ನೂ ಒಂದು ಕಡೆ ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಲಾಸ್ಟಲ್ಲಿ ಹೆಲ್ಪ್ ಆಗುತ್ತೆ ಅದು. ಆ್ಯಂಡ್ NCERT ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ ಆ್ಯಂಡ್ ಆದಷ್ಟು PYQಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಎಲ್ಲನೂ ಡೀಪಾಗಿ ರೀಡ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಎಲ್ಲನೂ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಓನ್ ವರ್ಡ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆ್ಯಂಡ್ MCQಸ್ನ ಸಾಲ್ವ್ ಮಾಡಿ. ಫೇಸ್ 2 ಫಸ್ಟ್ PUC ಇಂಪಾರ್ಟೆಂಟ್ ಚಾಪ್ಟರ್. ಮಾರ್ಚ್ 31ಇಂದ ಏಪ್ರಿಲ್ 12ವರೆಗೂ ಫಸ್ಟ್ PUCನ ಪ್ರಾಕ್ಟೀಸ್ ಮಾಡಿ. ಎಲ್ಲ ಚಾಪ್ಟರ್ಸ್ನೂ ಓದಬೇಡಿ, ಇಂಪಾರ್ಟೆಂಟ್ ಹೈ ವೇಟೇಜ್ ಚಾಪ್ಟರ್ಸ್ ಯಾವುದಿದೆ ಅದನ್ನು ಓದಿ. ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಆಸಿಲೇಷನ್ ಆಗಿರ್ಬೋದು, ವೇವ್ಸ್ ಆಗಿರ್ಬೋದು, ಲಾಸ್ ಆಫ್ ಮೋಷನ್ ಆಗಿರ್ಬೋದು, ಇಲ್ಲಾಂದರೆ ಕೆಮಿಸ್ಟ್ರಿಲಿ ಥರ್ಮೋಡೈನಮಿಕ್ಸ್, ಕೆಮಿಕಲ್ ಬಾಂಡಿಂಗ್ ಆಗಿರ್ಬೋದು, ಮ್ಯಾಥ್ಸಲ್ಲಿ ಪ್ರೊಬ್ಯಾಬಿಲಿಟಿ, ಲಿಮಿಟ್ಸ್, ಟ್ರಿಗ್ನೋಮೆಟ್ರಿ ಆಗಿರ್ಬೋದು. ಈ ಥರ ಚಾಪ್ಟರ್ಸ್, ಹೈ ವೇಟೇಜ್ ಚಾಪ್ಟರ್ಸ್ನ ಟಾರ್ಗೆಟ್ ಮಾಡಿ ಆ್ಯಂಡ್ ಆದಷ್ಟು ಎಲ್ಲದ್ರದ್ದು MCQ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಫೇಸ್ 3 ಮಾಕ್ ಟೆಸ್ಟ್ ಆ್ಯಂಡ್ ಫೈನಲ್ ರಿವಿಷನ್. ಏಪ್ರಿಲ್ 13ಇಂದ ಏಪ್ರಿಲ್ 22ವರೆಗೂ ದೀಸ್ 10 ಡೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಪ್ ಲರ್ನಿಂಗ್ ನ್ಯೂ ಥಿಂಗ್ಸ್, ಅದ್ರ ಬದಲು ಮಾಕ್ ಟೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಫಾರ್ಮುಲಾಸ್ನ ರಿವಿಷನ್ ಮಾಡಿ ಆ್ಯಂಡ್ ಆದಷ್ಟು PYQಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರತಿದಿನ ಒಂದು ಮಾಕ್ ಟೆಸ್ಟ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಎಲ್ಲ ಮಾಕ್ ಟೆಸ್ಟ್ ಆದಮೇಲೂ ನಿಮ್ಮ ಮಿಸ್ಟೇಕ್ಸ್ನ ಅನಲೈಸ್ ಮಾಡಿ. ಡೈಲಿ ಸ್ಟಡಿ ರೋಟೀನ್. ಸೊ ಗೈಸ್, ಪರ್ ಸಬ್ಜೆಕ್ಟ್ ಅಟ್ಲೀಸ್ಟ್ 4 ಅವರ್ಸ್ ಕೊಡಿ. ಸೊ ಟೋಟಲಿ 12 ಅವರ್ಸ್ ಆಗುತ್ತೆ. ನಿಮ್ಗೆ ಇನ್ನೂ 12 ಅವರ್ಸ್ ಮಿಕ್ಕಿರುತ್ತೆ. ಆ್ಯಂಡ್ ಪ್ರತಿದಿನ 50 to 100 MCQ ಸಾಲ್ವ್ ಮಾಡಿ ಆ್ಯಂಡ್ ಮಲ್ಗೋಕ್ಕೂ ಮುಂಚೆ ಫಾರ್ಮುಲಾಸ್ನ ರಿವಿಷನ್ ಮಾಡಿಕೊಂಡೇ ಮಲ್ಕೊಳ್ಳಿ. ಆ್ಯಂಡ್ ನಿಮ್ಮ ಮಿಸ್ಟೇಕ್ಸ್ ಎಲ್ಲ ಆಗ್ತಾಯಿದೆ ಅದನ್ನು ಟ್ರ್ಯಾಕ್ ಮಾಡಿ, ಅನಲೈಸ್ ಮಾಡಿ ಆ್ಯಂಡ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಗೈಸ್, ರಿಮೆಂಬರ್ ಒನ್ ಥಿಂಗ್, ಈ 35 ಡೇಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಆಗಿರಿ ಆ್ಯಂಡ್ ಪ್ರಾಪರಾಗಿ ರೀಡ್ ಮಾಡಿ. ಒನ್ಸ್ KCT ಎಕ್ಸಾಮ್ ಮುಗ್ದಾದ್ಮೇಲೆ ಸೆಪ್ಟೆಂಬರ್ ಮಿಡ್ ವೀಕ್ವರೆಗೂ ನೀವು ಆರಾಮಾಗಿರ್ಬೋದು. ಕಾಮೆಟ್ಗೆ ಮತ್ತು ನೀಟ್ 2 ಎಕ್ಸಾಮ್ ಇದೆ ಆ್ಯಂಡ್ ಬೋರ್ಡ್ಸ್ ಎಕ್ಸಾಮ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡಿ. ವಿ ಸಿ ದಟ್ ನೆಕ್ಸ್ಟ್. ಇವಾಗ KCT ಎಕ್ಸಾಮ್ ಮೇಲೆ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಮೋರ್ KCT ವೀಡಿಯೋಸ್. ಆ್ಯಂಡ್ ನಿಮ್ಗೆ ಯಾವುದಾದ್ರೂ KCT ವೀಡಿಯೋಸ್ ಬೇಕಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಡೂ ಇಟ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.